ನಾನು ನಾಗಸಿಂಹ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಹೊನ್ನಾವರ ಭಾಗದತ್ತ ನಮ್ಮ ಪಯಣ ಸಾಗ್ತಾ ಇದೆ. ನಾವು ವಿಶೇಷವಾದ ಅತಿಥಿಯನ್ನ ಈಗಾಗಲೇ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ವೆಂಕಟರಮಣ ಹೆಗಡೆ ಅವರನ್ನ ಈಗಾಗಲೇ ಪರಿಚಯ ಮಾಡ್ಕೊಡ್ತೀನಿ. ಹಾಗೂ ಅವರು SRS ಒಂದು ಟ್ರಾವೆಲ್ಸಿನ ಮಾಲೀಕರು ಆಗಿದ್ದಾರೆ, ಮತ್ತೆ ರಾಜಕೀಯ ಮುಖಂಡರು, ಬಿಜೆಪಿ ಪಕ್ಷದ ಮುಖಂಡರು ಕೂಡ ಆಗಿದ್ದಾರೆ. ನಮಸ್ಕಾರ ವೆಂಕಟರಮಣ ಹೆಗಡೆ ಅವರೇ. ಈಗಾಗಲೇ ನಿಮಗೆ ನಿಮ್ಮ ಒಂದು ಏನು ಹೋರಾಟಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿದಾಗ, ನಾವು ಆಸಕ್ತರಾಗಿ ಈ ಕಡೆ ಬಂದಾಗ ಈಗಾಗಲೇ ವಿಶೇಷವಾಗಿ ಶರಾವತಿ ಪಂಪ್ ಸ್ಟೋರಿ ವಿಷಯ ಆಗಿರ್ಬೋದು, ಅಘನಾಶಿನಿ ಪಂಪ್ ಸ್ಟೋರಿ ವಿಷಯ ಆಗಿರ್ಬೋದು, ಸರ್ಕಾರದ ಈ ಯೋಜನೆ ಬಗ್ಗೆ ತಾವೇನೇ ಹೇಳಕ್ಕೆ ಇಷ್ಟಪಡ್ತೀವಿ? ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟರಮಣ ಹೆಗಡೆ, ಶ್ರೀಕುಮಾರ ರಾಜಶ್ರೀ ಪೂನರ್ ಹಾಗೂ BJP ಮುಖಂಡ ಹಾಗೂ ಸಾಮಾಜಿಕ ಕಾರ್ಯಕರ್ತ. ನಾವು ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ. ನಾನು ಪ್ರಥಮವಾಗಿ ನಾವು ಹೇಳೋದಾದರೆ ಶರಾವತಿ ಪಂಪ್ ಸ್ಟೋರ್ ಯೋಜನೆ ಬಗ್ಗೆ. ಶರಾವತಿ ಪಂಪ್ ಸ್ಟೋರ್ ಯೋಜನೆ ಕಾರ್ಯಗತಗೊಂಡಲ್ಲಿ ನಮ್ಮ ಹೊನ್ನಾವರ ಭಾಗದ ಶರಾವತಿ ಎಡದಂಡ ಭಾಗದ ಜನರಿಗೆ ಪ್ರಥಮವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ. ಆಮೇಲೆ ಕೃಷಿ ಭೂಮಿಗಳು ಹಾಳಾಗ್ತದೆ. ಇದು ಮತ್ತೆ ಅವೈಜ್ಞಾನಿಕವಾದಂಥ ಕಾಮಗಾರಿ. ಇದು ನದಿ ನೀರು ಹರಿಯುವಂಥ ನೀರನ್ನು ಪುನಃ ತಿರುಗಿಸಿ ಜೋಗಕ್ಕೆ ತಗೊಂಡು ಹೋಗುವಂಥದ್ದು ಇದು ಭಾರಿ ಅವೈಜ್ಞಾನಿಕವಾದಂಥ ಕಾಮಗಾರಿ. ಅದು ಅಲ್ಲದೆ ಕರೆಂಟ್ 2700 ಯೂನಿಟ್ KVA ಉತ್ಪಾದನೆ ಮಾಡಿ 2300 ಯೂನಿಟನ್ನು ಖರ್ಚು ಮಾಡುವಂಥ ಯೋಜನೆ ಇದು. ಇದು ಕೇವಲ ಶರಾವತಿ ಪಂಪ್ ಸ್ಟೋರ್ ಯೋಜನೆ, ಸಾರ್ವಜನಿಕರ ದುಡ್ಡನ್ನು ಹೊಡೆಯುವಂಥ ಯೋಜನೆ ಇದು. ಪ್ರಭಾವಿ ರಾಜಕಾರಣಿಗಳು ಹಾಗೂ KPTCL ಸೇರಿ ಮಾಡಿದಂಥ ಒಂದು ಯೋಜನೆ ಇದು. ಇದಕ್ಕೆ ನಮ್ಮ ಹೊನ್ನಾವರ ಭಾಗದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತವಾಗಿದೆ. ನಾವು ಇಂದಿನ ತಿಂಗಳು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ನೇತೃತ್ವದಲ್ಲಿ ಸಾರ್ವಜನಿಕರೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಕ್ಕೆ ನಮ್ಮ ಪ್ರತಿಭಟನೆಯನ್ನು ಸಲ್ಲಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಉತ್ತರ ಕನ್ನಡದ ಉಸ್ತುವಾರಿ ಮಂತ್ರಿ ಮಂಕಾಳ ವೈದ್ಯರು, ಕುಮಟಾ ಕ್ಷೇತ್ರದ MLA ದಿನಕರ್ ಶೆಟ್ಟರು ಹಾಗೂ ಗೇರ್ಸಪ್ಪ ಮಾರುತಿ ಸ್ವಾಮೀಜಿ ಗುರೂಜಿಗಳು, ಆಮೇಲೆ ವಚನಾನಂದ ಸ್ವಾಮಿಗಳು, ಇವರೆಲ್ಲ ಸೇರಿ ಅವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಇನ್ನು ಅಘನಾಶಿನಿ ಬೇಡ್ತಿ ಯೋಜನೆ ಸಹ ಅದು ಸಹ ಬಹಳ ಅವೈಜ್ಞಾನಿಕವಾದಂಥ ಯೋಜನೆ. ಬೇಡ್ತಿ ಅಘನಾಶಿನಿ ತಿರುವು ಯೋಜನೆ ಬಂದರೆ ಹೆಚ್ಚು ಕಡಿಮೆ ಸಿದ್ದಾಪುರ ತಾಲೂಕೇ ಇರೋದಿಲ್ಲ, ಹೆಚ್ಚು ಕಡಿಮೆ ಎಲ್ಲ ಮುಳುಗಡೆ ಆಗುವಂಥದ್ದು. ಸೋದೆಯ ಅಲ್ಲಿ ಅಂತ ಒಂದು ವಿಶೇಷವಾದಂಥ ಪರಿಸರಗಳು ಸಹ ಅಲ್ಲಿ ನೀರಿನಲ್ಲಿ ಮುಳುಗಡೆ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಇವತ್ತೇ ನಾನು ನ್ಯೂಸ್ ಪೇಪರಲ್ಲಿ ನೋಡಿದ್ದೇನೆ. ಜಿಲ್ಲೆಗೆ ಈಗಾಗಲೇ ಬಹಳಷ್ಟು ಯೋಜನೆಗಳು ಬಂದು ಜನರ ಜನಜೀವನ ಅಸ್ತವ್ಯಸ್ತವಾಗಿದೆ. ವಿಶೇಷವಾಗಿ ಕೈಗಾದಿಂದ ದೊಡ್ಡ ಪ್ರಮಾಣದಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿಗಳಲ್ಲಿ ಕ್ಯಾನ್ಸರ್ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ ಹೇಳುವಂಥ ಸಂಗತಿ ಸಂಶೋಧನೆಯಿಂದ ಸಹ ದೃಢಪಟ್ಟಿದೆ. ಇನ್ನು ನಂದು ವೈಯಕ್ತಿಕವಾಗಿ ರಾಜಕೀಯವಾಗಿ ಹೇಳದಿದ್ದರೆ ನಾನು BJPಯ ಜಿಲ್ಲಾ ಕಾರ್ಯಕಾರಿಣಿ ವಿಶೇಷ ಆಹ್ವಾನಿತ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಹಿಂದೆ ಕುಮಟಾ ವಿಧಾನಸಭೆಯ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಆದರೆ ಪಕ್ಷ 2 ಬಾರಿ ದಿನಕರ್ ಶೆಟ್ಟಿ ಟಿಕೆಟ್ ಕೊಟ್ಟಾಗ ನಾವು ಪಕ್ಷ ನಿಷ್ಠೆಯಿಂದ ನಾವು ಪಕ್ಷ ನೀಡಿದಂಥ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಿದ್ವಿ. ಮುಂದಿನ ದಿನ ವಿಧಾನಸಭಾ ಎಲೆಕ್ಷನ್ದಲ್ಲೂ ಸಹ ಆಕಾಂಕ್ಷಿ ಹೌದು, ಆದರೆ ಪಕ್ಷ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವು ಅದ್ರಬದ್ಧವಾಗಿ ನಾವು ಪಕ್ಷಕ್ಕಾಗಿ ಕೆಲಸ ಮಾಡ್ತೇವೆ. ಯಾವತ್ತೂ ನಾನು ಸಾಮಾಜಿಕ ಕಾರ್ಯಕರ್ತನಾಗೇ ಇದ್ದೇನೆ. ಕಳೆದ 17 ವರ್ಷಗಳಿಂದ ಶರಾವತಿ ಉತ್ಸವ ಅಂತೇಳಿ ಆಚರಣೆ ಮಾಡ್ತಾ ಇದ್ದು, ಒಂದು ನದಿಯ ಹೆಸರಿನಲ್ಲಿ ಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಒಂದು ಉತ್ಸವ ಮಾಡಿದಂಥ ಕಮಿಟಿ ಅದು ನಮ್ಮದು ಶರಾವತಿ ಸಾಂಸ್ಕೃತಿಕ ವೇದಿಕೆ ಅಂತ. ಆಮೇಲೆ ನಾನು ಸಾಮಾಜಿಕವಾಗಿ ಹೇಳಬೇಕಿದ್ರೆ ಹವ್ಯಕ ವಿಕಾಸ ವೇದಿಕೆಯ ಅಧ್ಯಕ್ಷನಾಗಿ 13 ವರ್ಷ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಿದ್ದೇನೆ, ನಮ್ಮ ಸಮಾಜದ್ದು. ಆಮೇಲೆ ಪ್ರತಿ ವರ್ಷ ನಾನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತವಾದಂಥ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೆಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಹಾಗೂ ನನ್ನ ಕೈಲಾದ ಮಟ್ಟಿಗೆ ನಾನು ಯಾವತ್ತೂ ಸಮಾಜದೊಟ್ಟಿಗೆ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮುಂದೆಯೂ ದೇವರು ಶಕ್ತಿ ಕೊಟ್ಟಲ್ಲಿ ಆ ಕೆಲಸವನ್ನು ಮುಂದುವರಿಸುತ್ತೇನೆ ಹೇಳ್ತಾರೆ. ಆಯ್ತು, ಈಗಾಗಲೇ ವೆಂಕಟರಮಣ ಹೆಗಡೆ ಅವರೇ, ಈಗಾಗಲೇ ಅದು ಯೋಜನೆಯಿಂದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ವನ್ಯಜೀವಿಗಳಿಗೆ ಯಾವ ರೀತಿ ನಷ್ಟ ಆಗ್ತದೆ? ಯಾಕಂದ್ರೆ ವನ್ಯಜೀವಿಗಳಿಗೂ ಕೂಡ ಈ ಒಂದು ಯೋಜನೆ ನಷ್ಟ ಆಗುವಂತ ಸಾಧ್ಯತೆಗಳಿದೆ ಅಂತ ನಿಮ್ದು ಹೋರಾಟದಲ್ಲೂ ಹೇಳ್ತಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ನಮಗೆ ವಿಸ್ತಾರವಾಗಿ ಹೇಳಬೇಕು.
ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಶರಾವತಿ ಪಳ್ಳದಲ್ಲಿ ವಾಸಿಸುವಂಥ ಅಪರೂಪವಾದಂಥ ಸಿಂಗಳಿಕ ಇರ್ಬೋದು, ಬೇರೆ ಬೇರೆ ಎಲ್ಲ ಪ್ರಾಣಿಗಳಿಗೆ ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ. ಯಾಕಂದರೆ ಅಲ್ಲಿ ಮಾಡುವಂಥ ಸ್ಫೋಟಕ ಏನು ಬಳಸಿ ಸ್ಫೋಟ ಮಾಡಿಸ್ತಾರೆ, ಅದರಿಂದಾಗಿ ಅವ್ರಿಗೆ ಜೀವಕ್ಕೆ ಕಂಟಕ ಎದುರಾಗುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿ ಶರಾವತಿ ನದಿಯಲ್ಲಿ ಉಪ್ಪು ನೀರೇ ಮುಂದೆ ಹರಿಯುತ್ತದೆ ಇದರಿಂದಾಗಿ. ಆವಾಗ ಈಗಿನ ಪ್ರವಾಸೋದ್ಯಮದಲ್ಲಿ ಏನು ಬ್ಯಾಕ್ ವಾಟರ್, ಒಳ್ಳೆ ಪ್ರವಾಸಿಗರಿಗೆ ಒಳ್ಳೆ ಬ್ಯಾಕ್ ವಾಟರ್ ಸಿಗ್ತಾ ಇತ್ತು ಬೋಟಿಂಗ್ ಮಾಡಲಿಕ್ಕೆ, ಅದು ಸಹ ತೊಂದರೆ ಆಗ್ತದೆ. ಪ್ರವಾಸೋದ್ಯಮಕ್ಕೂ ಸಹ ಬಹಳ ತೊಂದರೆ. ಆ ಭಾಗದಲ್ಲಿ ಬದುಕಿದಂತ ಉಳಿದಂತ ವನ್ಯ ಪ್ರಾಣಿಗಳಿಗೂ ಬಹಳ ಸಮಸ್ಯೆ ಆಗ್ತದೆ. ಆಯ್ತು, ಈಗಾಗಲೇ ಆಡಳಿತಾರೂಢ ಪಕ್ಷ ಏನಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅದು ನಿಮಗೊಂದು ಜವಾಬ್ದಾರಿಯನ್ನ ನಿಮ್ಮ ಪಕ್ಷದಲ್ಲಿ ನೀವು ಜವಾಬ್ದಾರಿ ಉನ್ನತ ಸ್ಥಾನದಲ್ಲಿ ಇದ್ರಿ. ಈಗಾಗಲೇ ಪಂಚಮಾರ್ಗಗಳ ಬಗ್ಗೆ ತಮ್ಮ ಅಭಿಪ್ರಾಯ ಯಾವ ರೀತಿ ಹೇಳೋದು? ಪಂಚ ಗ್ಯಾರಂಟಿಗಳ ಬಗ್ಗೆ ನಾನು ವಿಶೇಷವಾಗಿ ಹೇಳೋದಿಲ್ಲ. ಪಂಚ ಗ್ಯಾರಂಟಿಗಳು ಯಾರಿಗೆ ಅನುಕೂಲ ಆಗ್ತದೆ ಅದರ ಹೆಚ್ಚಿಗಿಂತ ಹೆಚ್ಚಿಗೆ ಅನಾನುಕೂಲತೆಗಳೇ ಜಾಸ್ತಿ ಆಗ್ತದೆ. ಬಹಳಷ್ಟು ಜನ ಹೇಳಿದ್ದಾರೆ. ಈಗ ಕೆಲವು ಪಂಚ ಗ್ಯಾರಂಟಿಗಳಿಂದಾಗಿ ಜನ ದುಡಿಯುವ ಮನಸ್ಸನ್ನ ಕಳ್ಕೊಂಡಿದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಕೆಲಸಕ್ಕೂ ಸಹ ಜನಗಳ ಸಮಸ್ಯೆ ಆಗ್ಬೋದು. ಮತ್ತೆ ಇದು ಪಂಚ ಗ್ಯಾರಂಟಿಗಿಂತ ಹೆಚ್ಚಿಗೆ ನಮ್ಮ ಅಭಿಪ್ರಾಯ ಜನರಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಎಜುಕೇಶನ್ ಫ್ರೀಯಾಗಿ ಕೊಡ್ಬೋದಾಗಿತ್ತು. ಪಂಚ ಗ್ಯಾರಂಟಿಗಿಂತ ಹೆಚ್ಚಿಗೆ ಒಳ್ಳೆ ಎಜುಕೇಶನ್, ಒಳ್ಳೆ ಆರೋಗ್ಯ ಇವನ್ನ ಕೊಡ್ಬೋದಾಗಿತ್ತು ನೋಡಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಆಯ್ತು, ಈಗಾಗಲೇ ನಿಮ್ಮ ಒಂದು ಮುಂದಿನ ಚುನಾವಣೆ ಏನ್ ಬರ್ತಾ ಇದೆ 2028ರಲ್ಲಿ ನಿಮ್ಮ ಪಕ್ಷ ಯಾವ ರೀತಿ ನಿಮ್ಗೆ ಯಾವ ಹುದ್ದೆಯನ್ನ ನಿಮ್ಗೆ ಅಲಂಕರಿಸಿದೆ? ಯಾಕಂತ ಕೇಳಿದ್ರೆ ಈಗಾಗಲೇ ಪಕ್ಷ ಕಟ್ಟುವಂತ ಈಗಾಗಲೇ ರಣದ ತಂತ್ರವನ್ನು ಹೂಡುವಂತದ್ದು, ಪಕ್ಷ ಯಾವ ರೀತಿ ಜವಾಬ್ದಾರಿಯನ್ನು ಹೂಡಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಪಕ್ಷದಲ್ಲಿ? ಸದ್ಯಕ್ಕೆ ನಾವು ಸಾಮಾನ್ಯ ಕಾರ್ಯಕರ್ತನಾಗಿ ಮುಖಂಡನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲೆಕ್ಷನ್ ಬಂದ ಸಂದರ್ಭದಲ್ಲಿ ಪಕ್ಷ ಯಾವುದೇ ರೀತಿಯ ಜವಾಬ್ದಾರಿ ಕೊಟ್ಟರು ಪಕ್ಷಕ್ಕಾಗಿ ನಾವು ಕೆಲಸ ಮಾಡ್ತೇವೆ. ನಾವು ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿ ಕಾರ್ಯಕರ್ತರು, ಮುಂದೆಯೂ ಅದೇ ರೀತಿ ನಾವು ಕಾರ್ಯಕರ್ತರಾಗಿ ಇರ್ತೇವೆ. ಪಕ್ಷ ಅವಕಾಶ ಕೊಟ್ಟರೆ, MLA ಟಿಕೆಟ್ ಕೊಟ್ಟರೆ ನಿಲ್ಲಬೇಕು ಅಂತ ಅಪೇಕ್ಷೆ ಈ ಹಿಂದೂ ಇತ್ತು, ಮುಂದೂ ಇರ್ತದೆ. ಆದರೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ನಾವು ಪಕ್ಷ ವಿರೋಧವನ್ನು ಮಾಡುವಂಥದ್ದಲ್ಲ. ಬಿಜೆಪಿ ಪಕ್ಷಕ್ಕಾಗಿ ನಾವು ಹೋರಾಟ ಮಾಡ್ತೇವೆ. ಆಯ್ತು, ಅಭಿನಂದನೆಗಳು ವೆಂಕಟರಮಣ ಹೆಗ್ಡೆ ಅವರೇ. ಈಗಾಗಲೇ ವೆಂಕಟರಮಣ ಹೆಗ್ಡೆ ಅವರು ಈಗಾಗಲೇ ತಮ್ಮ ಮನದಾಳದ ಮಾತನ್ನ ನಮ್ಮ ಯೂಟ್ಯೂಬ್ ವಾಹಿನಿ ಮುಖಾಂತರ ಹಂಚಿಕೊಂಡಿದ್ದಾರೆ. ಮತ್ತೆ ಶರಾವತಿ ಪಂಪ್ ಸ್ಟೋರೇಜ್ ಆಗಿರ್ಬೋದು, ಅಗ್ರಾಸಿನಿ ಪಂಪ್ ಸ್ಟೋರೇಜ್ ಆಗಿರ್ಬೋದು, ಅವರು ಏನು ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ಹೋರಾಟ ವೇದಿಕೆ ಒಂದು ಅಧ್ಯಕ್ಷರಾಗಿ ಕೂಡ ನಮ್ಮ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೇನಂತ ಹೇಳಿದ್ರೆ ಅವರು ಏನು ಆಗುವಂತ ಹಾನಿಗಳ ಬಗ್ಗೆ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿ ಮುಖಾಂತರ ಹಂಚಿಕೊಂಡಿದ್ದಾರೆ. ಅಭಿನಂದನೆಗಳು.